ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಿಮ್ಮನ್ನು ಸಹಾಯ ಮಾಡುತ್ತಾನೆ. ಯೇಸು ಕ್ರಿಸ್ತನು ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಬಲಪಡಿಸುತ್ತಾನೆ. ಕುಗ್ಗಿದ್ರ ಭಯಪಡಬೇಡ. ದೇವರು ನಿಮ್ಮನ್ನು ಸಹಾಯ ಮಾಡುವ ಆತನು ನಿಮಗೆ ನೆರಳಿನಂತೆ ಇದ್ದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಅನೇಕ ಬಂಧನಗಳಿಂದ ದೇವರು ಬಿಡಿಸುತ್ತಾನೆ, ಅವಮಾನದಿಂದ ದೇವರು ಬಿಡಿಸುತ್ತಾನೆ. ಹಲ್ಲೆಲೂಯಾ. ಇದುವರೆಗೂ ಅವಮಾನ ಆಗಿದೆಯಾ? ಭಯಪಡಬೇಡ. ನಿನ್ನ ಅವಮಾನದಿಂದ ಯೇಸು ನಿನ್ನನ್ನು ಬಿಡಿಸುತ್ತಾರೆ. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನೇ ನಿನಗೆ ಸ್ತೋತ್ರ. ಪರಿಶುದ್ಧ ಆತ್ಮನೇ, ದೇವರ ಆತ್ಮನೇ ನಿನಗೆ ಸ್ತೋತ್ರ. ದೇವರ ಆತ್ಮನು ಈ ವಾಕ್ಯದ ಮುಖಾಂತರವಾಗಿ ದೇವರು ಮಾತಾಡುತ್ತಾನೆ. ಹಲ್ಲೆಲೂಯಾ. ಮಕ್ಕಳಿಲ್ಲ ಎಂದು ಚಿಂತೆ ಮಾಡಬೇಡಿರಿ. ದೇವರ ವಾಕ್ಯ ನೋಡಿ ಹೇಗೆ ಮಾತಾಡುತ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆ ಬರೆದ ವಾರ್ತೆ 127ನೇ ಅಧ್ಯಾಯ, ಅದರಲ್ಲಿ 3ನೇ ವಚನ. ಹಲ್ಲೆಲೂಯಾ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಸ್ಥವು, ಗರ್ಭದ ಫಲವು ಆತನ ಬಹುಮಾನ. ಹಲ್ಲೆಲೂಯಾ. ಗರ್ಭದ ಫಲವನ್ನು ಆತನ ಬಹುಮಾನ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿಮ್ಮನ್ನು ಮಕ್ಕಳನ್ನು ಒದಗಿಸುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಅನೇಕರು ಏನು ಮಾಡ್ತಾರೆ ಗೊತ್ತಾ? ನನ್ನನ್ನು ಮಕ್ಕಳಿಲ್ಲ ಎಂದು ಮನಸ್ಸಲ್ಲಿ ನೊಂದುಕೊಂಡಿದ್ದಾರೆ. ಹಲ್ಲೆಲೂಯಾ. ಅವರಿಗಾಗಿ ಈ ಉದಯ ಕಾಲದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಪರಿಶುದ್ಧಾತ್ಮ ದೇವರು ಅವರಿಗಾಗಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಭಯಪಡಬೇಡಿರಿ. ಮಕ್ಕಳಿಲ್ಲ, ನಮ್ಮದು ಏಜ್ ಆಗಕ್ಕೆ ಬಂತು, ನಾವು ಮದುವೆ ಆಗಿ 10 ವರ್ಷ ಆಯಿತು, 20 ವರ್ಷ ಆಯಿತು, 25 ವರ್ಷವಾಯಿತು, ನಮಗೆ ಮಕ್ಕಳಿಲ್ಲ ಎಂದು ಭಯಪಡಬೇಡಿರಿ. ನೀವು ಯೆಹೋವನ ಸನ್ನಿಧಿಗೆ ಬನ್ನಿರಿ. ಹಲ್ಲೆಲೂಯಾ. ನೀವು ಯೆಹೋವನ ಸನ್ನಿಧಿಗೆ ಬನ್ನಿರಿ. ಯೆಹೋವನಲ್ಲಿ ಪ್ರಾರ್ಥನೆ ಮಾಡಿರಿ. ದೇವರ ವಾಕ್ಯ ಹೇಳುತ್ತದೆ, ಗರ್ಭದ ಫಲವು ಯೆಹೋವನ ಗಿಫ್ಟ್ ಎಂದು ಹೇಳುತ್ತದೆ, ಬಹುಮಾನ ಎಂಬುದಾಗಿ ಹೇಳುತ್ತದೆ, ಆತನು ಕೊಡುವ ಬಹುಮಾನ ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯಾ. ನೀವು ಮೊಳಕಾಲೂರಿಕೊಂಡು ಪರಿಶುದ್ಧ ಆತ್ಮನೇ ಗರ್ಭದ ಫಲವನ್ನು ನನಗೆ ಕೊಡು ಎಂಬುದಾಗಿ ಕೇಳಬೇಕು. ನಾನು ಬಂಜಿ ಆಗಿ ಇರುವುದಿಲ್ಲ, ನಾನು ಯೇಸುವಿನ ನಾಮದಲ್ಲಿ ನನಗೆ ಮಗು ಕೊಡುತ್ತಾರೆಂಬುದಾಗಿ ನೀವು ನಂಬಿಕೆ ಇಡಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಬಂಜಿತನ ದೂರವಾಗುತ್ತದೆ. ಯೇಸುವಿನ ನಾಮದಲ್ಲಿ ನಾನು ಬಂಜಿತನದಲ್ಲಿ ಇರುವುದಿಲ್ಲ, ನನ್ನಲ್ಲಿ ಮಗು ಹುಟ್ಟುತ್ತದೆ ಎಂಬುದಾಗಿ ನೀವು ಈ ಉದಯ ಕಾಲದಲ್ಲಿ ನೀವು ನುಡಿಯಬೇಕು. ನೀವು ಯಾವಾಗಲೂ ನುಡಿಯಬೇಕು. ಕರ್ತನು ನನ್ನ ಸಹಾಯಕನು, ನಾನು ಭಯಪಡವೇನು. ಹಲ್ಲೆಲೂಯಾ. ಎಲಿಸಬೆತಳನ್ನು ಇಟ್ಟು ಯೋಚನೆ ಮಾಡಿಕೊಳ್ಳಿರಿ. ಹಲ್ಲೆಲೂಯಾ. ಎಲಿಸಬೆತಳನ್ನು ಇಟ್ಟು ಯೋಚನೆ ಮಾಡಿಕೊಳ್ಳಿರಿ. ಎಲಿಸಬೆತಳು ಮುಪ್ಪಿನಲ್ಲಿ ದೇವರ ಮಗು ಕೊಡುವುದಕ್ಕಾಗಿ ಸರ್ವಶಕ್ತನು ಮಗು ಕೊಟ್ಟಿದ್ದಾನೆ. ಎಲ್ಲರಿಗೂ ಮಕ್ಕಳಿದ್ದು ಅದು ನಿಜನೇ. ಆದರೆ ಅಲ್ಲೊಂದು ವಿಶೇಷವಾದದ್ದೇನೆಂದರೆ, ತಡವಾದರೂ ವಿಶೇಷವಾದ ಮಗು ಕೊಡುತ್ತಾನೆ. ಹಲ್ಲೆಲೂಯಾ. ಒಂದು ವೇಳೆ ತಡವಾದರೂ ವಿಶೇಷವಾದ ಮಗು ಕೊಡುತ್ತಾನೆ ದೇವರು. ಹಲ್ಲೆಲೂಯಾ. ಯೋಹಾನನು ನೋಡ್ರಿ, ಆತನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಎಲಿಸಬೆತಳ ಗಂಡನಾದ ಜಕರಿಯಾಗ ದೇವರು ಹೇಳ್ತಾ ಇದ್ದಾನೆ, ಆತನು ಹುಟ್ಟುವುದರಿಂದ ಅನೇಕರಿಗೆ ಸಂತೋಷವಾಗುವುದು. ಹಲ್ಲೆಲೂಯಾ. ನೀನು ಯೋಚನೆ ಮಾಡಬೇಕು, ನನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಒಂದು ವೇಳೆ ತಡವಾಗಿದೆ, ಆದರೆ ಈ ಮಗು ಹುಟ್ಟುವುದರಿಂದ ಅನೇಕರಿಗೆ ಸಂತೋಷವಾಗುತ್ತದೆಂದು ನೀನು ಬಂಜಿ ಆಗಿರುವಾಗಲೇ ಡಿಸೈಡ್ ಮಾಡಬೇಕು. ನೀನು ಬಾಯಿಂದ ಅರ್ಕೆ ಮಾಡುವಾಗ ದೇವರು ಅದರಂತೆ ಮಾಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಿನ್ನಲ್ಲಿ ಹುಟ್ಟುವ ಮಗನ ಮೇಲೆ ದೇವರಿಗೆ ಒಂದು ಉದ್ದೇಶವಿರುತ್ತದೆ. ತಡವಾಗ್ಯದ, ಅಯ್ಯೋ ನನ್ನ ಮನೆಯವರಾಗಲಿ ಅಕ್ಕಪಕ್ಕವರಾಗಲಿ ಇವಳಿಗೆ ಮಗಳೇ ಇಲ್ಲ, ಮಕ್ಕಳಿಲ್ಲ, ಇವಳು ಗೊಡ್ಡಿಯಾಗಿದ್ದಾಳೆ ಎಂಬುದಾಗಿ ನಿನ್ನನ್ನು
ಹಂಗಿಸ್ತಾ ಇದ್ರೆ ನೀನು ಅವರನ್ನು ನೋಡಿ ನೀನು ಚಿಂತೆ ಮಾಡಬೇಡ. ಯೇಸು ಕ್ರಿಸ್ತನು ನಿನಗೆ ಮಗು ಕೊಡುತ್ತಾನೆ. ಯೇಸು ಕ್ರಿಸ್ತನು ಅಲ್ಲಿ ವಾಕ್ಯ ಹೇಳುತ್ತದೆ, ಎಲಿಸಬೆತಳನ್ನು ಮತ್ತು ಅವರ ಗಂಡನನ್ನು ಇವರು ಇವರು ಪ್ರಾರ್ಥನೆ ಕೇಳಿದ್ದೇನೆ, ಇವರು ನೀತಿವಂತರಾಗಿದ್ದಾರೆ ಎಂಬುದಾಗಿ. ಹಾಲೆಲ್ಲೂಯ. ನೀನು ಯಾವಾಗಲೂ ದೇವರಲ್ಲಿ ಭರವಸೆ ಇಡು, ಯಾವಾಗಲೂ ಯೇಸು ಕ್ರಿಸ್ತನ ನಾಮದಲ್ಲಿ ಭರವಸೆ ಇಡು. ಪರಿಶುದ್ಧ ಆತ್ಮನೇ, ಒಂದು ವೇಳೆ ನೀನು ಮಗು ಕೊಡುವುದಾದರೆ యేసయ్ಯ ಆ ಮಗು ನಿನಗಾಗಿ ಕೊಡುತ್ತೇನೆಂಬುದಾಗಿ ಅರಿಕೆ ಮಾಡು. ಹಾಲೆಲ್ಲೂಯ, ಹಲ್ಲೆಲೂಯ. ಹನ್ನಾಳ ಪ್ರಾರ್ಥನೆ ದೇವರು ಕೇಳಿ ಒಂದೇ ಮಾತಿನಿಂದ ದೇವರು ಆಕಿನ ಕಣ್ಣೀರುಗಳನ್ನು ಒರೆಸಿದನು. ನಿನ್ನ ಕಣ್ಣೀರುಗಳನ್ನು ಸಹ ದೇವರು ಒರೆಸುತ್ತಾನೆ. ಹಲ್ಲೆಲೂಯ. ಕೆಲವೊಂದು ಮನೆಯಲ್ಲಿ ನೋಡುತ್ತೇವೆ, ಮಕ್ಕಳಾಗಲಿಲ್ಲ ಅಂದರೆ ಯೋಚನೆ ಮಾಡ್ತಾರೆ ಇನ್ನೊಂದು ಮದುವೆ ಮಾಡಿಕೊಳ್ಬೇಕು, ಮಕ್ಕಳಾಗಲಿಲ್ಲ ಅಂದರೆ ಈಕೆಗೆ ಬಿಟ್ಟು ಬಿಡಬೇಕೆಂಬುದಾಗಿ ಯೋಚನೆ ಮಾಡುತ್ತಾರೆ. ಹಲ್ಲೆಲೂಯ. ಮಕ್ಕಳು ಆಕೆಯಿಂದ ಆಗೋದಿಲ್ಲ, ದೇವರು ಬಹುಮಾನವಾಗಿದೆ. ಹಲ್ಲೆಲೂಯ. ಈ ವಾಕ್ಯವನ್ನು ಇಟ್ಟು ಗಂಡ ಹೆಂಡತಿ ಇಬ್ಬರು ಕೂತುಕೊಂಡು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನೇ, ಹೆಂಡತಿಗೆ ಚೇಂಜ್ ಮಾಡೋದ್ರಲ್ಲಿಂದ ಮಕ್ಕಳಾಗೋದಿಲ್ಲ. ಹೆಂಡತಿಯನ್ನು ಇಟ್ಟುಕೊಂಡು ನಾವು ಆರಾಧನೆ ಮಾಡಬೇಕು, ಪರಿಶುದ್ಧಾತ್ಮನನ್ನು ಆರಾಧನೆ ಮಾಡಬೇಕು. ಎಲಿಯನನ್ನು ನೀವು ಜಕ್ರಿಯನನ್ನು ನೋಡ್ರಿ, ಅವರಿಬ್ಬರು ಆ ಮಗು ಇಲ್ಲದಿದ್ದರೂ ಸಹ ಸೇವೆಯಲ್ಲೇ ಇದ್ದರು. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಭಯಪಟ್ಟು ಆ ಕಡೆ ಈ ಕಡೆ ಹೋಗಬಾರದು. ಅಯ್ಯೋ ನಮಗೆ ಮಗು ಕೊಡುವುದಕ್ಕಾಗಿ ತಡವಾಗಿದೆ ನಿಜನೇ, ಆದರೆ ಆ ಹುಟ್ಟುವ ಮಗು ಬಹು ಜನರಿಗೆ ಸಂತೋಷ ಉಂಟು ಮಾಡುತ್ತದೆ. ಅಂಥ ಮಗು ನನಗೆ ದೇವರು ಕೊಡುತ್ತಾನೆಂಬುದಾಗಿ ನೀವು ಯೇಸುವಿನ ನಾಮದಲ್ಲಿ ಭರವಸೆ ಇಡಬೇಕು. ಯಾವ ಪ್ರಕಾರ ಇವತ್ತು ಲೋಕದಲ್ಲಿ ಡಾಕ್ಟರ್ ಬಳಿಗೆ ಹೋದರೆ ಅವನು ಕೂತ್ಕೊ ಅಂದರೆ ಕೂತ್ಕೊಳ್ತಾರೆ, ಎದ್ದೇಳು ಅಂದರೆ ಎದ್ದು ಹೇಳ್ತಾರೆ, ನೀನು ಇಷ್ಟೇ ಟೈಮ್ ಮಲಗಬೇಕಾದ್ರೆ ಅಷ್ಟೇ ಟೈಮ್ ಮಲಗುತ್ತಾರೆ, ನೀವು ಇದೇ ಟ್ಯಾಬ್ಲೆಟ್ ತಗೊಳ್ಬೇಕಂದ್ರೆ ಅದೇ ಟ್ಯಾಬ್ಲೆಟ್ ತಗೊಳ್ತಾರೆ. ಹಲ್ಲೆಲೂಯ. ನನ್ನ ದೇವರಿಂದ ಅಸಾಧ್ಯವಾದ ಕಾರ್ಯಗಳನ್ನು ಒಂದು ಇಲ್ಲ, ಯೇಸು ಕ್ರಿಸ್ತನಿಂದ ಅಸಾಧ್ಯವಾದಂಥ ಕಾರ್ಯಗಳನ್ನು ಒಂದು ಇಲ್ಲ. ಡಾಕ್ಟರ್ ಹೇಳಿದನಂದರೆ ಅವನ ಮಾತಿಗೆ ನಂಬಿ ಏನು ಮಾಡ್ತಾರೆ ಗೊತ್ತಾ, ಅನೇಕರು ದತ್ತ ತಗೋತಾರೆ. ಆಗಲ್ಲ ಅಂತ ಡಾಕ್ಟರ್ ಹೇಳಿದನು, ಇನ್ಮೇಲೆ ನಮಗೆ ಮಕ್ಕಳಾಗೋದಿಲ್ಲ ಎಂಬುದಾಗಿ ದತ್ತ ತಗೊಳ್ತಾರೆ. ದತ್ತ ತಗೊಳ್ಳಬೇಡಿ. ಯೇಸು ಕ್ರಿಸ್ತನನ್ನು ನಂಬಿ ಅಬ್ರಾಮನಿಗೆ ಕೈ ಹಿಡಿದಿರುವ ದೇವರು ನಿಮ್ಮನ್ನು ಸಹ ಕೈ ಹಿಡಿತಾನೆ. ಅಬ್ರಾಮನ ಜೀವಿತದಲ್ಲಿ ಬಂದಿರುವ ಪರೀಕ್ಷೆಯನ್ನು ನಿಮ್ಮ ಜೀವಿತದಲ್ಲೂ ಬಂದಿರಬಹುದು. ಭಯಪಡಬೇಡಿರಿ, ಯಾಕಂದರೆ ದೇವರು ವಾಗ್ದಾನದ ಮಗು ನಿಮಗೆ ಕೊಡುತ್ತಾನೆ. ಹಲ್ಲೆಲೂಯ. ಅಬ್ರಾಮನನ್ನು ಸಹ ಕೇಳಿದನು, ಈ ದಾಸಿಯಿಂದ ಹುಟ್ಟಿದ ಮಗನೇ ಈ ನನ್ನ ಆಸ್ತಿಯೆಲ್ಲ ನೋಡಿಕೊಳ್ಳಬೇಕು. ಇಲ್ಲ, ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡಿದನು. ಏನಂತ ವಾಗ್ದಾನ ಮಾಡಿದನಂದರೆ, ಆಕಾಶದಲ್ಲಿರುವ ನಕ್ಷತ್ರಗಳನ್ನು ನಿನಗೆ ಲೆಕ್ಕಿಸಿದಾದರೆ ಲೆಕ್ಕಿಸು, ಅಷ್ಟು ನಿನ್ನ ಸಂತಾನ ಮಾಡುತ್ತೇನೆಂಬುದಾಗಿ. ಹಲ್ಲೆಲೂಯ. ಅಬ್ರಾಮನಿಗೆ ದೇವರು ಹೊರಗಡೆ ಕರೀತಾನೆ, ಅಬ್ರಾಮನೇ ಈ ಆಕಾಶದ ಕಡೆಗೆ ನಿನ್ನ ಕಣ್ಣೆತ್ತಿ ನೋಡು, ಒಂದು ವೇಳೆ ಅದನ್ನು ನಿನಗೆ ಲೆಕ್ಕಿಸಿದಾದರೆ ಲೆಕ್ಕಿಸು, ಅಷ್ಟು ಸಂತಾನನ ನಿನಗೆ ಕೊಡುತ್ತೇನೆಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ಯೇಸು ಕ್ರಿಸ್ತನು ಸರ್ವಶಕ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ಸರ್ವಶಕ್ತನಾಗಿದ್ದಾನೆ. ಆತನ ಮೇಲಿಟ್ಟಿರುವ ನಂಬಿಕೆ ಕಡಿಮೆ ಮಾಡಿಕೊಳ್ಳಬೇಡ. ನಿನ್ನ ಶರೀರವನ್ನು ನೀನು ನೋಡಬೇಡ, ನಿನ್ನ ಶರೀರವನ್ನು ನೋಡಬೇಡ. ನಿನ್ನ ವಿಷಯದಲ್ಲಿ ಗುಣಗೊಟ್ಟುವ ಜನರನ್ನು ನೀನು ನೋಡಬೇಡ. ಕರ್ತನು ನಿನ್ನ ಸಂಗಡಿದ್ದಾನೆ. ಯಾರನ್ನು ನಿನಗೆ ಬಂಜಿ ಎಂದು ಕರೆದಿದ್ದಾರೋ, ಯಾರನ್ನು ಇವರಿಗೆ ಮಕ್ಕಳು ಆಗೋದಿಲ್ಲ ಎಂದು ಕರೆದಿದ್ದಾರೋ, ಅವರ ಮುಂದೆ ನೀನು ಮಗುವನ್ನು ಎತ್ತಿ ಆ ಮಗುವನ್ನು ಸಾಕ್ಷಿಯಾಗಿ ಅವರ ಮುಂದೆ ನಿಲ್ಲುವಂತೆ ದೇವರು ಮಾಡುತ್ತಾರೆ. ನಿನ್ನ ಕಣ್ಣೀರುಗಳನ್ನು ದೇವರು ನೋಡಿದ್ದಾನೆ. ಕೆಲವೊಂದು ಕುಟುಂಬದಲ್ಲಿ ಸ್ವಂತ ಮನೆಯವರೇ ಗುಣಗೊಟ್ಟುತ್ತಾರೆ. ಅಯ್ಯೋ ಇವರಿಗೆ ಇಷ್ಟು ದಿವಸ ಆದರೆ ಮಕ್ಕಳಿಲ್ಲ, ಆ ಮಕ್ಕಳು ಯೆಹೋವನ ಗಿಫ್ಟ್ ಆಗಿದೆ ಅಂತ ಹೇಳುತ್ತದೆ, ಯೆಹೋವನ ಬಹುಮಾನವಾಗಿದೆ ಅಂತ ಹೇಳುತ್ತದೆ. ನೀನು ಯೆಹೋವನ ಹತ್ತಿರ ಬಾ, ನೀನು ಯೇಸು ಕ್ರಿಸ್ತನ ಹತ್ತಿರ ಬಾ.
ಯೇಸು ಕ್ರಿಸ್ತನು ನಿನಗೆ ಮಗು ಕೊಡುತ್ತಾರೆ. ಯೇಸು ಕ್ರಿಸ್ತನ ನಿನ್ನ ಬಂಜಿತನ ನಿನ್ನಿಂದ ತೆಗೆದು ಹಾಕುತ್ತಾರೆ. ಇನ್ನು ಮೇಲೆ ನಿನಗೆ ಬಂಜಿ ಎಂದು ಯಾರು ಕರೆಯೋದೇ ಇಲ್ಲ. ಇನ್ನು ಮೇಲೆ ನಿನಗೆ ಬಂಜಿ ಎಂದು ಯಾರು ಕರೆಯೋದೇ ಇಲ್ಲ. ನಿನ್ನ ಮನೆಯಲ್ಲಿ ದೀಪವನ್ನು ಉರಿಯುವಂತೆ ದೇವರು ಕೃಪೆ ತೋರಿಸುತ್ತಾನೆ. ಹಲ್ಲೆಲೂಯಾ. ಎಲಿಸಬೆತಳ ಗಂಡನಾದ ಜಕ್ರಿಯನು ಸಹ ದೀಪ ಹಚ್ಚೋದಕ್ಕೆ ಹೋಗಿದನು. ಒಂದು ವೇಳೆ ಅವನು ದೀಪ ಹಚ್ಚೋದಕ್ಕೆ ಹೋಗಿದನು, ಯೇಸು ಕ್ರಿಸ್ತನ ಅವನ ಮನೆಯಲ್ಲಿ ದೀಪ ಹಚ್ಚಿದನು. ಹಲ್ಲೆಲೂಯಾ. ನಿನ್ನ ದೀಪ ಆರಿ ಹೋಗೋದಿಲ್ಲ. ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಮಗು ಕೊಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. ಯೇಸು ಕ್ರಿಸ್ತನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಲ್ಲೆಲೂಯಾ. ದೇವರು ಸಹಾಯ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರು ಎಲಿಸಬೆತಳನ್ನು ಮುಪ್ಪಿನಲ್ಲೇ ಮಗು ಕೊಟ್ಟಿದ್ದಾರೆ ಅಂದರೆ ನಿನ್ನನ್ನು ಯಾಕೆ ಮಗು ಕೊಡಲ್ವಾ? ದೇವರು ನಿನ್ನನ್ನು ಮಗು ಕೊಡುತ್ತಾರೆ. ನೀನು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ನೀನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು. ಲೋಕ ಏನು ಹೇಳುತ್ತದೋ ತಲೆ ಕೆಡಿಸ್ಕೊಡಬೇಡ. ದೇವರ ಮೇಲೆ ನಂಬಿಕೆ ಇಡು. ಆಗ ಆ ದೇವರು ನಿನ್ನನ್ನು ಪರಲೋಕವನ್ನು ತೆರೆದು ಆಶೀರ್ವಾದ ಮಾಡುತ್ತಾರೆ. ನಿನಗಾಗಿ ಬಾಗಿಲು ತೆರೆದಿರುವುದನ್ನು ಯಾರು ಮುಚ್ಚೋದಕ್ಕೆ ಆಗೋದಿಲ್ಲ. ನಿನಗಾಗಿ ಯೇಸು ಬಾಗಿಲು ತೆರೆದಿದ್ದಾರೆ. ಆ ಬಾಗಿಲು ಯಾರು ಮುಚ್ಚೋದಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಆ ಬಾಗಿಲು ಯಾರು ಮುಚ್ಚೋದಕ್ಕೆ ಆಗೋದಿಲ್ಲ. ಯೇಸುವಿನ ನಾಮದಲ್ಲಿ ನಿನಗಾಗಿ ಬಾಗಿಲನ್ನು ತೆರೆದಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಡಾಕ್ಟರ್ ಮೇಲೆ, ಟ್ಯಾಬ್ಲೆಟ್ ಮೇಲೆ ನಂಬಿಕೆ ಇಡುವುದಕ್ಕಿಂತಲೂ ಯೇಸುವಿನ ನಾಮದಲ್ಲಿ ನಂಬಿಕೆ ಇಡು. ನಿನ್ನಲ್ಲಿ ಹುಟ್ಟುವ ಮಗು ಬಹು ಸುಂದರವಾಗಿರುತ್ತದೆ, ಬಹು ಶ್ರೇಷ್ಠವಾಗಿರುತ್ತದೆ. ಆತನು ಹುಟ್ಟಿದ್ರಿಂದ ಅನೇಕರಿಗೆ ಸಂತೋಷ ತರುತ್ತದೆ. ನಿನ್ನ ಕುಟುಂಬದಲ್ಲಿ ಕಳೆದೋಗಿರುವ ಸಂತೋಷವನ್ನು, ಕಳೆದೋಗಿರುವ ನೆಮ್ಮದಿಗಳನ್ನು ಹಿಂತಿರುಗಿ ಕೊಡುತ್ತದೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ನಾನು ಅನೇಕ ವರ್ಷದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೀನಿ, ನನಗೆ ಮಗು ಇಲ್ಲ ಎಂಬುದಾಗಿ ನಿನ್ನ ಪ್ರಶ್ನೆ ಇದ್ದಿರಬಹುದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ತಡವಾದರೂ ಕಾದಿರು, ಅದು ಬಂದೇ ಬರುತ್ತದೆ ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ತಡವಾಗಿದೆಂದು ಬೇಜಾರು ಮಾಡಿಕೊಳ್ಳಬೇಡ. ತಡವಾಗಿದೆಂದು ಹಿಂಜಾರಬೇಡ. ಸಾರೆಳ ಒಂದು ಜಾಗದಲ್ಲಿ ಹಿಂಜಾರಿದಳು, ಹಾಗೆ ಹಿಂಜಾರಬೇಡ. ಅಬ್ರಾಮನ ಹಾಗೆ ನಂಬಿಕೆ ಇಡು. ಅಬ್ರಾಮನ ಹಾಗೆ ನೀನು ನಂಬಿಕೆ ಇಡುವಾಗ ನಿನ್ನ ಅಗತ್ಯ ದೇವರು ಪೂರೈಸುತ್ತಾನೆ. ಹಲ್ಲೆಲೂಯಾ. ನಿನಗೆ ಕೊಡಬೇಕಾಗಿರುವ ಮಗು ಯೇಸುವಿನ ನಾಮದಲ್ಲಿ ಬರುತ್ತದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬರುತ್ತದೆ. ಅಬ್ರಾಮನ ಬಳಿಗೆ 3 ದೇವದೂತರು ಬಂದಿದ್ರು. ಹಲ್ಲೆಲೂಯಾ. ಅವ್ರಿಗೆ ಹೇಳ್ತಾರೆ, ಬರುವ ವರ್ಷದಲ್ಲಿ ನಿನಗೆ ಒಂದು ಮಗು ಹುಟ್ಟುತ್ತದೆ. ಹಲ್ಲೆಲೂಯಾ. ಆಗ ಸಾರೆಳ ಬಾಗಿಲಲ್ಲಿ ನಿಂತುಕೊಂಡು ನಗುತ್ತಾಳೆ, ಅಯ್ಯೋ ನಾನು ಇಷ್ಟು ಮುದುಕಿ ಆಗಿದ್ದೇನೆ, ನನಗೆ ಹೆಂಗೆ ಮಗು ಆಗುತ್ತವೆಂದು ನಗುತ್ತಾಳೆ. ಹಲ್ಲೆಲೂಯಾ. ಆದರೆ ಅಬ್ರಾಮನಿಗೆ ದೇವರಲ್ಲಿ ನಂಬಿಕೆ ಇತ್ತು. ಅಬ್ರಾಮನಿಗೆ ದೇವರಲ್ಲಿ ನಂಬಿಕೆ ಇತ್ತು. ನಿನಗೆ ನಂಬಿಕೆ ಕಡಿಮೆ ಆಗಿದರೆ ಅಬ್ರಾಮನು ನೆನೆಸಿಕೋ. ಅಬ್ರಾಮನನ್ನು ನೆನೆಸಿಕೋ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಅಬ್ರಾಮನನ್ನು ನೆನೆಸಿಕೋ. ಯೇಸು ಕ್ರಿಸ್ತನ ಮಗನಾದ ಅಬ್ರಾಮನನ್ನು ನೆನಪು ಮಾಡಿಕೋ. ನೀನು ಅಬ್ರಾಮನದ ಅಂಶದವಳು. ನೀನು ಹಿಂಜಾರಬೇಡ. ಅನೇಕರು ಸ್ವಲ್ಪ ದಿವಸ ಮಗು ಇಲ್ಲಂದ್ರೆ ನಾವು ಅಲ್ಲವ್ರು ನೋಡ್ತಾರೆ, ಅವ್ರ ಬಳಿಗೆ ಹೋಗಬೇಕು, ಇಲ್ಲಿ ಡಾಕ್ಟರ್ ಇದ್ದಾರೆ ಇವ್ರ ಬಳಿಗೆ ಹೋಗಬೇಕಂತ ಚಿಂತೆ ಮಾಡುತ್ತಾರೆ. ನಿನ್ನ ಡಾಕ್ಟರ್ ನಿನ್ನ ಪಕ್ಷದಲ್ಲೇ ಇದ್ದಾನೆ. ಆತನ ಹೆಸರು ಯೇಸು ಕ್ರಿಸ್ತನಾಗಿದೆ. ನಿನ್ನ ಡಾಕ್ಟರ್ನು ನಿನ್ನ ಪಕ್ಷದಲ್ಲಿದ್ದಾನೆ. ನಿನಗೆ ದೇವರಾಗಿರುವತ್ತನು ಯೇಸು ಕ್ರಿಸ್ತನು ನಿನಗೆ ನೆರಳಿನಂತಿದ್ದಾನೆ. ನಿನಗೆ ಡಾಕ್ಟರ್ ಆಗಿರುವ ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ನೀನು ಭಯಪಡಬೇಡ. ದೇವರಲ್ಲಿ ಮೊಳಕಾಲೂರು. ಅಷ್ಟು ಮಾತ್ರ ಮಾಡು. ಪರಿಶುದ್ಧ ಆತ್ಮನೇ, ನನ್ನ ಬಂಜಿತನ ನನ್ನಿಂದ ತೆಗೆದುಹಾಕು ಎಂದು ಕೇಳು. ಒಂದೇ ಒಂದು ಮಾತಿನಿಂದ ಸತ್ತ ಲಾಜರನು ಜೀವಿತವಾಗಿದ್ದನು. ಒಂದೇ ಮಾತಿನಿಂದ
ಕುಷ್ಠರೋಗಿಗೆ ಕಣ್ಣು ಬಂದಿದವು. ಹಲ್ಲೆಲೂಯ. ಒಂದೇ ಮಾತಿನಿಂದ ಕುಷ್ಠರೋಗಿಯನ್ನು ಸ್ವಸ್ಥವಾಗಿತ್ತು. ಕುರುಡನಿಗೆ ಕಣ್ಣು ಬಂದಿದವು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಿಂದ ಆಗದಂಥ ಕಾರ್ಯಗಳನ್ನು ಈ ಭೂಮಿಯಲ್ಲಿ ಇಲ್ಲ. ಹಲ್ಲೆಲೂಯ. ಎಲ್ಲವೂ ಯೇಸುವಿನಿಂದ ಆಗುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲವೂ ಯೇಸುವಿನಿಂದ ನಡೆಯುತ್ತದೆ. ಯೇಸುವಿನ ನಾಮದಲ್ಲಿ ನೀನು ಏನೇನು ಬೇಡಿಕೊಳ್ಳಿತು ಅದನ್ನೆಲ್ಲ ಯೇಸು ನಿನಗೆ ಒದಗಿಸುತ್ತಾರೆ. ಹಲ್ಲೆಲೂಯ. ಈ ಉದಯ ಕಾಲದಲ್ಲಿ ನೀನು ಕಣ್ಣೀರು ಹಾಕಬೇಡ. ನೀನು ಎದ್ದು ನಿನ್ನ ಮೇಲೆ ದೇವರ ಬೆಳಕು ಬಂದಿದೆ. ನೀನು ಹೇಳು, ಈ ಉದಯ ಕಾಲದಲ್ಲಿ ದೇವರ ಬೆಳಕು ನಿನ್ನ ಮನೆಗೆ ಬಂದಿದೆ. ದೇವರ ಆಶೀರ್ವಾದ ನಿನ್ನ ಮನೆಗೆ ಬಂದಿದೆ. ಯೇಸುವಿನ ನಾಮ ನಿನ್ನ ಮನೆಗೆ ಬಂದಿದೆ. ಆ ಯೇಸುವಿನ ನಾಮ ಬರುವಾಗ ನಮಗೆ ಹಿಡಿದಿಟ್ಟುಕೊಂಡಿರುವ ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡುತ್ತಾನೆ. ಯೇಸುವಿಗೆ ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಯೇಸು ಕ್ರಿಸ್ತನು ಕೊಡುವಾಗ ಆತನು ಧಾರಾಳವಾಗಿ ಕೊಡುತ್ತಾನೆ. ನಾವು ಬೇಡಿಕೊಂಡಿರುವುದು ಒಂದೇ ಮಗು ಅನ್ಬೋದು, ಒಂದೇ ಮಗಳನ್ನುಬಹುದು. ಆತನೇ ನಿಮ್ಮ ಅಗತ್ಯಗಳನ್ನು ಪೂರೈಸುತ್ತಾನೆ. ನೀವು ಬೇಡ ಸಾಕು ಮಗು ಅನ್ನೋ ತನಕ ದೇವರು ಕೊಡುತ್ತಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಪ್ರಾರ್ಥನೆ ಮಾಡುವುದಾದರೆ ಈ ಹೊತ್ತಿನ ವಾಗ್ದಾನಗಳನ್ನು ನಿಮ್ಮಲ್ಲಿ ನೆರವೇರುತ್ತವೆ. ಆತನು ನಿಮಗೆ ಬಹುಮಾನವಾಗಿ ಕೊಡುತ್ತಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಕೆಲವೊಂದು ಡಾಕ್ಟರ್ ನಿಮಗೆ ಹೆದರಿಸೋದಕ್ಕಾಗಿ ಹೇಳ್ಬೋದು. ಕೆಲವೊಂದು ಡಾಕ್ಟರ್ ಸುಳ್ಳಾಗಿ ಏನಾದರೂ ಮಾಡಿರೋ ಹತ್ರ ಹಣ ಕೆತ್ತುಕೊಳ್ಳಬೇಕೆಂದು ಹೇಳ್ಬೋದು. ಆದರೆ ನನ್ನ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಯಾವುದು ನೋಡಿ ಆತನು ಹೇಳುವುದಿಲ್ಲ. ಹಲ್ಲೆಲೂಯ. ನಿಮ್ಮ ಹಣ ಆತನಿಗೆ ಬೇಕಾಗಿಲ್ಲ. ನಿಮ್ಮ ಆಸ್ತಿ ಅಂತಸ್ತು ಆತನಿಗೆ ಬೇಕಾಗಿಲ್ಲ. ಯೇಸುವಿಗೆ ಬೇಕಾಗಿರುವುದು ನಿನ್ನ ಹೃದಯ. ಯೇಸುವಿಗೆ ಬೇಕಾಗಿರುವುದು ನಿನ್ನ ಹೃದಯ. ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಹೃದಯವು ನನ್ನ ಆಲಯವಾಗಿದೆ ಎಂದು ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ನಿನ್ನ ಹೃದಯವು ನನ್ನ ಆಲಯವಾಗಿದೆ ಎಂದು ಹೇಳುತ್ತದೆ. ಆತನು ವಾಸ ಮಾಡುವ ಸ್ಥಳವಾಗಿದೆ. ಆ ಹೃದಯ ಸ್ವಸ್ಥಪಡಿಸಬೇಕು. ಆ ಹೃದಯ ಸ್ವಸ್ಥ ಮಾಡಬೇಕು. ಆ ಹೃದಯ ಸ್ವಸ್ಥ ಮಾಡುವಾಗ ದೇವರು ಆ ಹೃದಯದಲ್ಲಿ ಬಂದು ಕಾರ್ಯ ಮಾಡುತ್ತಾನೆ. ಹಲ್ಲೆಲೂಯ. ನಿನ್ನ ಹೃದಯ ಯೇಸು ಕ್ರಿಸ್ತನಿಂದ ತೊಳೆದಿಡು. ಹಲ್ಲೆಲೂಯ. ಯಾಕಂದರೆ ಯೇಸು ಕ್ರಿಸ್ತನು ಆ ಹೃದಯ ಎಂಬ ಮನೆಯಲ್ಲಿ ವಾಸ ಮಾಡುವ ಆತನಾಗಿದ್ದಾನೆ. ಆತನು ರಾಜಾದಿ ರಾಜನಾಗಿದ್ದಾನೆ. ಆತನು ಕರ್ತಾದಿ ಕರ್ತನಾಗಿದ್ದಾನೆ. ನಜರೇತಿನ ಯೇಸು ನಿನ್ನ ಸಂಗಡಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯಾವಾಗಲೂ ಸ್ತುತಿ ಮಾಡಬೇಕು. ದಾವೀದನು ಹೇಗೆ ಸ್ತುತಿ ಮಾಡ್ತೀನಲ್ಲ ಹಾಗೆ ಯಾವಾಗಲೂ ಸ್ತುತಿ ಮಾಡಬೇಕು. ನೀನು ಸ್ತುತಿ ಮಾಡುವಾಗ ಗೊಲಿಯಾತನಂತ ವೈರಿ ನಿನ್ನ ಮುಂದೆ ಬಂದರೆ ನೀನು ಗೆಲ್ಲುವುದಕ್ಕಾಗುತ್ತದೆ. ಹಲ್ಲೆಲೂಯ. ಗೊಲಿಯಾತನಂತ ವೈರಿ ಬಂದು ನಿನ್ನ ಮುಂದೆ ನಿಂತರು ನೀನು ಜಯಿಸುವುದಕ್ಕೆ ಆಗುತ್ತದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸುವಿನ ನಾಮದಲ್ಲಿ ನಿನಗೆ ಜಯ ಸಿಗುತ್ತದೆ. ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದಲ್ಲಿ ನಿನಗೆ ಜಯ ಸಿಗುತ್ತದೆ. ನೀನು ಮಾಡಬೇಕಾಗಿರೋದು ಪ್ರಾರ್ಥನೆ. ಹಲ್ಲೆಲೂಯ. ನೀನು ಮಾಡಬೇಕಾಗಿರೋದು ಸತ್ಯವೇದನ ಓದಿ ಇನ್ನೂ ಹೆಚ್ಚಾಗಿ ನಾನು ತಿಳಿದುಕೊಳ್ಳಬೇಕು. ಆ ಪರಿಶುದ್ಧ ಆತ್ಮನೇ ನನಗೆ ಸಹಾಯ ಮಾಡೆಂದು ಕೇಳಿಕೊ. ನಾನು ನಿನ್ನ ಭಯಭಕ್ತಿಯಲ್ಲಿ ಬೆಳೆಯುವಂತೆ ಸಹಾಯ ಮಾಡು. ನಿನ್ನ ಪರಿಶುದ್ಧ ಆತ್ಮ ನನ್ನಿಂದ ತೆಗೆಯಬೇಡ ದೇವರೇ ಎಂದು ಕೇಳಿಕೊ. ನನ್ನನ್ನು ಅಭಿಷೇಕ ಮಾಡು. ನಿನ್ನ ಪರಿಶುದ್ಧಾತ್ಮ ನನ್ನಿಂದ ತೆಗೆಯಬೇಡ ಎಂದು ಕೇಳಿಕೊ. ಆ ಪರಿಶುದ್ಧ ಆತ್ಮ ನಿನ್ನ ಒಳಗಿದ್ದು ಇದುವರೆಗೂ ನಡೆಯದಂಥ ಕಾರ್ಯಗಳನ್ನೆಲ್ಲ ನಡೆಯುವಂತೆ ದೇವರು ಕೂಡ ಸಹಾಯ ಮಾಡುತ್ತಾನೆ. ನಿನ್ನ ಬಂಧನಗಳಿಂದ ದೇವರು ಬಿಡಿಸುತ್ತಾನೆ.
ನೀನು ಯಾವ ಬಂಧನಗಳಲ್ಲಿದ್ದರೂ ದೇವರು ಬಿಡಿಸುತ್ತಾನೆ. ಇದು ಒಂದು ದುಷ್ಟ ಆತ್ಮ ಇರುತ್ತದೆ. ಹಾಲೆಲೂಯ. ನಿಮಗೆ ಮಕ್ಕಳಾಗಬಾರದೆಂದು ನಮ್ಮ ಶರೀರದಲ್ಲಿ ಏನು ಮಾಡ್ತದೆ, ಒಂದು ದುಷ್ಟ ಆತ್ಮ ಇರುತ್ತದೆ. ಆ ದುಷ್ಟ ಆತ್ಮ ಬಿಟ್ಟು ಹೋಗಿದ ಮೇಲೆ ನಿನಗೆ ಮಗು ಆಗುತ್ತದೆ, ನಿನ್ನಲ್ಲಿ ಸಂತೋಷ ಬರುತ್ತದೆ, ನಿನ್ನ ಕುಟುಂಬದಲ್ಲಿ ಸಂತೋಷ ಬರುತ್ತದೆ, ನಿನ್ನ ಕುಟುಂಬದಲ್ಲಿ ಸಂತೋಷ ಬರುತ್ತದೆ. ಹಾಲೆಲೂಯ. ಆ ಸಂತೋಷ, ಈ ಯೇಸುವಿನ ನಾಮದಲ್ಲಿ ಯಾವ ಸಂತೋಷವಿದೆಯೋ ಅಂಥ ಸಂತೋಷ ಲೋಕದಲ್ಲಿ ಎಲ್ಲೇ ಹೋದರೂ ನಮಗೆ ಸಿಗೋದಿಲ್ಲ. ಯಾವ ಸಂತೋಷ ಈ ಬೈಬಲ್ ಕೊಡುತ್ತದೋ ಇಂಥ ಸಂತೋಷ, ಇಂಥ ಸಮಾಧಾನ ಎಲ್ಲೂ ಸಿಗೋದಿಲ್ಲ. ಯೇಸು ಕ್ರಿಸ್ತನ ನಾಮದಲ್ಲಿ ಆ ಸಂತೋಷ ಸಿಗುತ್ತದೆ. ಆತನು ಬಿಡುಗಡೆ ನಾಯಕನಾಗಿದ್ದಾನೆ, ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಇದರಲ್ಲಿರುವಂಥ ಸಮಾಧಾನ ಲೋಕದಲ್ಲಿ ಯಾವ ಹಣದಲ್ಲಿಲ್ಲ, ಬಂಗಾರ ಬೆಳ್ಳಿಯಲ್ಲೂ ಇಲ್ಲ. ಅದಕ್ಕಿಂತ ಶ್ರೇಷ್ಠವಾದದೇ ಯೇಸು ಕ್ರಿಸ್ತನ ವಚನಗಳು. ಯೇಸು ಕ್ರಿಸ್ತನು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಒಂದೇ ಒಂದು ಮಾತು ಸಾಕು, ನಿನ್ನನ್ನು ಗುಣಪಡಿಸುವುದಕ್ಕಾಗಿ ಒಂದು ಕ್ಷಣ ಮಾತ್ರ ಸಾಕು. ನಿನಗೆ ಬಂಧನೆಯಿಂದ ಹೊರಗಡೆ ತರುವುದಕ್ಕಾಗಿ ಒಂದು ಕ್ಷಣ ಸಾಕು. ಯೇಸು ಬಿಡಿಸುತ್ತಾರೆ, ಯೇಸು ಬಿಡುಗಡೆ ಕೊಡುತ್ತಾರೆ, ಯೇಸು ಬಿಡುಗಡೆ ಕೊಡುತ್ತಾರೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಆತನು ನಿಮಗೆ ಬಿಡುಗಡೆ ಕೊಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮದಲ್ಲಿ ನೀವು ಬರುವುದಾದರೆ ನಿಮಗಿರುವ ಎಲ್ಲ ಬಂಧನಗಳಿಂದ ದೇವರು ಬಿಡಿಸುತ್ತಾನೆ. ಮಕ್ಕಳಾಗಿಲ್ಲೆಂದು ಭಯಪಡಬೇಡಿರಿ, ಅದು ಒಂದು ದುಷ್ಟ ಶಕ್ತಿ. ನನ್ನ ಯೇಸು ಎಲ್ಲರನ್ನು ಒಳ್ಳೆಯದು ಮಾಡಬೇಕೆಂದೇ ಬಯಸುತ್ತಾನೆ. ನನ್ನ ಯೇಸು ಎಲ್ಲರನ್ನು ಒಳ್ಳೆಯದು ಮಾಡಬೇಕೆಂದೇ ಬಯಸುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇವ್ರಿಗೆ ಮಕ್ಕಳಾಗಬೇಕು, ಇವ್ರು ಇರಬೇಕು, ಇವರು ಬಡತನದಲ್ಲಿರಬೇಕು, ಇವರು ಶ್ರೀಮಂತರಲ್ಲಿರಬೇಕೆಂದು ದೇವರು ಡಿಸೈಡ್ ಮಾಡಿಲ್ಲ. ನಿನ್ನನ್ನು ದೇವರ ರಾಜ್ಯನಾಗಿ ನೋಡುತ್ತಾನೆ. ಹಲ್ಲೆಲೂಯ. ನೀನು ಬಡವನಾಗಿದ್ದಿರ್ಬೋದು, ಆದರೆ ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ನೀನು ಬಹು ಅಮೂಲ್ಯನಾಗಿದ್ದೀಯಾ. ಯಾಕಂದರೆ ಯೇಸು ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಹಲ್ಲೆಲೂಯ. ಈ ಲೋಕದಲ್ಲಿರುವಂಥ ತಂದೆ ತಾಯಿಯಾಗಲಿ, ಅಣ್ಣ ತಮ್ಮರಾಗಲಿ, ಬಂಧು ಮಿತ್ರರಾಗಲಿ, ಇವರು ಕೊಡಾದಂಥ ಪ್ರೀತಿ ಯೇಸು ಕ್ರಿಸ್ತನು ನಿಮಗೆ ಪ್ರೀತಿ ಕೊಡುತ್ತಾನೆ. ಆತನ ಪ್ರೀತಿಗೆ ಅಳತೆ ಇಲ್ಲ, ಆತನ ಪ್ರೀತಿಗೆ ಎಂಡಿಲ್ಲ. ಹಲ್ಲೆಲೂಯ. ಕೊನೆಯೇ ಇಲ್ಲ. ಅಷ್ಟು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಯೇಸು ಕ್ರಿಸ್ತನು ಅಷ್ಟು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಆತನ ಪ್ರೀತಿ ಶಾಶ್ವತವಾದದು. ಭಯಪಡಬೇಡ. ದೇವರು ಈ ಮುಂಜಾನೆ ನಿನಗೆ ಹೇಳುತ್ತಾ ಇದ್ದಾನೆ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಮಗು ಕೊಡುತ್ತಾನೆ ದೇವರು. ಭಯಪಡಬೇಡ. ಅದು ಪುತ್ರ ಸಂತಾನವು ಯೆಹೋವನ ಗಿಫ್ಟ್ ಆಗಿದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ಕೇಳಿದಕ್ಕಾಗಿ, ಈ ವಾಕ್ಯ ಹೇಳುವಂತೆ ದೇವರು ಕೊಟ್ಟಿರುವ ಕೃಪೆಗಾಗಿ ಸ್ತೋತ್ರ. ಈ ವಾಕ್ಯ ನಾನು ಹೇಳುವಷ್ಟು ಯೋಗ್ಯತೆ ನನಗಿಲ್ಲ, ಆದರೆ ದೇವರು ಚಿತ್ತವಿದೆ. ಹಲ್ಲೆಲೂಯ. ಈ ವಾಕ್ಯ ಹೇಳುವಂತೆ ದೇವರು ಮಾಡಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಮಾಡಿದ್ದಾನೆ. ಆತನು ಇಲ್ಲದಿದ್ದರೆ ನಾವು ಎಲ್ಲೋ ಬಿದ್ದೋಗುತ್ತಿದ್ದೆವು, ಆದರೆ ಯೇಸು ಕ್ರಿಸ್ತನು ನನ್ನ ಸಂಗಡಿದ್ದಾನೆ, ನನ್ನ ಕುಟುಂಬದೊಂದಿಗಿದ್ದಾನೆ, ನಮ್ಮ ಮನೆಯಲ್ಲಿದ್ದಾರೆ. ಹಲ್ಲೆಲೂಯ. ಅದೇ ಯೇಸು ನಿಮ್ಮ ಮನೆಗೂ ಸಹ ಬೆಳಕಾಗಿ ಬಂದಿದ್ದಾರೆ ಈ ಉದಯ ಕಾಲದಲ್ಲಿ. ಭಯಪಡಬೇಡ. ದೇವರು ನಿನ್ನ ಇಷ್ಟಗಳನ್ನು ನೆರವೇರಿಸುತ್ತಾರೆ. ಹಲ್ಲೆಲೂಯ. ದೇವರು ನಿನ್ನ ಇಷ್ಟಗಳನ್ನು ನೆರವೇರಿಸುತ್ತಾರೆ, ನಿನ್ನ ಅಗತ್ಯಗಳನ್ನು ಪೂರೈಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ದೇವರು ಈ ವಾಕ್ಯವನ್ನು ಹೇಳುವುದಕ್ಕಾಗಿ ಮಾಡಿರುವ ಮಹಾ ಉಪಕಾರ ಮಾಡಿದ್ದಕ್ಕಾಗಿ ಸ್ತೋತ್ರ. ಯಾಕಂದರೆ ದೇವರು ವಾಕ್ಯ ಹೇಳುತ್ತದೆ, ನನ್ನನ್ನು ಹುಡುಕುವವನ ಮೇಲೆ
ನಾನು ಮಹಾ ಉಪಕಾರಿಯಾಗಿದ್ದೇನೆಂದು ಹೇಳಿದ್ದಾನೆ. ದೇವರ ಹಸ್ತವು ನಮ್ಮ ಮೇಲೆ ಉಪಕಾರವಾಗಿ ನಿಂತುಕೊಂಡಿದೆ. ಹಾಲೆಲ್ಲೂಯ. ಈ ವಾಕ್ಯವನ್ನು ಅನೇಕರ ಬಳಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಪರಮ ಪ್ರೀತಿಯುಳ್ಳ ಸರ್ವಶಕ್ತನಾದ ದೇವರೇ, ನೀನು ಸ್ವಾಮಿ ಬಂಜಿಯಾಗಿರುವ ನಿನ್ನ ಮಕ್ಕಳನ್ನು ಮಾತಾಡಿದಕ್ಕಾಗಿ ಸ್ತೋತ್ರ. ಪುತ್ರ ಸಂತಾನವು ಯೆಹೋವನ ಗಿಫ್ಟ್ ಎಂದು ನೀನು ಆ ಮಕ್ಕಳಿಗೆ ಗಿಫ್ಟ್ ಆಗಿ ಕೊಡು ದೇವರೇ. ಎಲಿಸಬೆತಳನ್ನು ಮುಪ್ಪಿನಲ್ಲೇ ಮಗು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸಾರಳನ್ನು ಮುಪ್ಪಿನಲ್ಲಿ ಮಗು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇಲ್ಲಿ ನಿನ್ನ ಕಣ್ಣೀರು ಹಾಕುತ್ತಿರುವ ನಿನ್ನ ಮಗಳಾಗಲಿ ನಿನ್ನ ಮಗನಾಗಲಿ ಅವರನ್ನು ಆಶೀರ್ವಾದ ಮಾಡು. ಅವರಿಗೆ ಆಗುತ್ತಿರುವ ಅವಮಾನಕ್ಕೆ 2ರಷ್ಟು ಅವರಿಗೆ ಗೌರವಿಸು ಸ್ವಾಮಿ. ಅವರು ಯಾವ ಸ್ಥಳದಲ್ಲಿ ಅವಮಾನ ಪಟ್ಟಿದರೋ ಅದೇ ಜನರ ಮುಂದೆ ಆ ಮಗುವನ್ನು ಕೊಟ್ಟು ಅವರ ಬಾಯನ್ನು ಮುಚ್ಚುವಂತೆ ಮಾಡು. ಅವರನ್ನು ಗೌರವಿಸು ದೇವರೇ. ಅವರಿಗೆ ಕೊಡುವ ಮಗು ಬಹು ಶ್ರೇಷ್ಠವಾದದ್ದು. ಅದು ಎಲ್ಲರಿಗೆ ಸಂತೋಷ ತರುವಂಥ ಮಗುವಾಗಿ ನೀವು ಅವರಿಗೆ ಒಳ್ಳೆ ಮಗುವನ್ನು ಕೊಡುತ್ತೀರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡುತ್ತೇನೆ. ಮಕ್ಕಳಿಲ್ಲ ಎಂದು ಭಯಪಡಬೇಡಿರಿ. ಯೇಸು ಕ್ರಿಸ್ತನನ್ನು ನಂಬಿರಿ. ಯೇಸು ಕ್ರಿಸ್ತನಲ್ಲಿ ಬೇಡಿಕೊಳ್ಳಿರಿ. ಯೇಸು ಕ್ರಿಸ್ತನ ವಚನಗಳನ್ನು ನಿಮ್ಮ ಹೃದಯದಲ್ಲಿ ತುಂಬಿಕೊಳ್ಳಿರಿ. ಆಗ ನಿಮಗೆ ದೇವರು ಒಂದು ವಾಕ್ಯ ಹೇಳುತ್ತದೆ, ನೀನು ನನ್ನಲ್ಲಿ, ನನ್ನ ವಾಕ್ಯ ನಿನ್ನಲ್ಲಿ ನೆಲೆಗೊಂಡಿದರೆ ಏನು ಬೇಕಾದರೂ ಕೇಳಿಕೊ, ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಯೇಸು ನಿಮ್ಮನ್ನು ಮಕ್ಕಳು ಕೊಡುತ್ತಾರೆ. ಭಯಪಡಬೇಡಿರಿ. ಯೇಸುವಿನ ನಾಮದಲ್ಲಿ ನೆಲೆಗೊಂಡಿರಿರಿ. ಯಾವಾಗಲೂ ಯೇಸುವಿನ ನಾಮದಲ್ಲಿ ನೆಲೆಗೊಂಡಿರಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.